ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಡುವಂತ ರೆಮಿಡಿ ಎಜುಕೇಶನ್ ರಿಲೇಟೆಡ್. ಅಂದ್ರೆ ಮಾರ್ಕ್ಸ್ ಜಾಸ್ತಿ ಬಿಡಬೇಕು, ಎಕ್ಸಾಮ್ದಲ್ಲಿ ಸ್ಕೋರ್ ಜಾಸ್ತಿ ಆಗಬೇಕು, ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಇರಬೇಕು, ಮೆಮರಿ ಪವರ್ ಜಾಸ್ತಿ ಆಗಬೇಕು, ಓದಿದ್ದು ನೆನಪಿನಲ್ಲಿರಬೇಕು. ಅದರ ಸಲುವಾಗಿ ಯಾವ ರೆಮಿಡಿಯನ್ನ ಫಾಲೋ ಮಾಡಬೇಕು ಅನ್ನೋದಿರತ್ತೆ. ಮತ್ತೆ ಯಾವ ಮಂತ್ರವನ್ನ ನಾವು ಹೇಳ್ಕೋಬೇಕು ಅನ್ನೋದು ಕೂಡ ಬರುತ್ತೆ. ಏನ್ ಮಾಡ್ಬೇಕಂದ್ರೆ, ಗುರುವಾರ ದಿನ ಅರಳಿ ಮರಕ್ಕೆ ಹೋಗ್ಬಿಟ್ಟು, ಮಕ್ಕಳಾದ್ರೂ ಮಾಡ್ಕೋಬಹುದು, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಚಿಕ್ಕ ಮಕ್ಕಳಿದ್ರೆ ತಂದೆ ತಾಯಿಗಳು ಕೂಡ ಮಕ್ಕಳ ಸಲುವಾಗಿ ಈ ರೆಮಿಡಿಯನ್ನ ಮಾಡಿ ಇಡಬಹುದು. ಏನಂದ್ರೆ, ಅರಳಿ ಮರಕ್ಕೆ ಒಂದು ಬಾಟಲ್ ನಲ್ಲಿ ಅಥವಾ ಒಂದು ತಂಬಿಗೆಯಲ್ಲಿ ನೀರನ್ನ ತಗೊಂಡು ಹೋಗ್ಬಿಟ್ಟು, ಅದಕ್ಕೆ ಅರಳಿ ಮರಕ್ಕೆ ಸಂಕಲ್ಪದಿಂದ, ಅಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರ್ಲಿ, ಸ್ಕೋರ್ ಜಾಸ್ತಿ ಆಗ್ಲಿ, ಮತ್ತೆ ಅವರ ಫ್ಯೂಚರ್ಗೆ ಎಲ್ಲಾ ರೀತಿಯಿಂದ ಹೆಲ್ಪ್ ಆಗುವಂಗೆ ಒಳ್ಳೆ ಫಲವನ್ನ ಕೊಡುವಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಡು ಆ ನೀರನ್ನ ಏನ್ ಮಾಡ್ಬೇಕು, ಅರಳಿ ವೃಕ್ಷ ಅಂದ್ರೆ ಅಶ್ವತ್ಥ ಗಿಡಕ್ಕೆ ನೀರನ್ನ ಹಾಕ್ಬೇಕು ಗುರುವಾರ ದಿನ. ಆಮೇಲೆ ಅಲ್ಲಿ ಇರುವಂತಹ ಎಲೆಗಳಿರತ್ತಲ್ಲ ಅರಳಿ ಮರಕ್ಕೆ, ಎಲೆಗಳನ್ನ ಅಂದ್ರೆ ಇವ್ರು ಎಷ್ಟು ಸಬ್ಜೆಕ್ಟ್ಸ್ ಇವೆ, 5 ಸಬ್ಜೆಕ್ಟ್, 6 ಸಬ್ಜೆಕ್ಟ್, 8 ಸೆಮೆಸ್ಟರ್ ವೈಸ್ ಇರುವಂತ ಸಬ್ಜೆಕ್ಟ್ಗಳ ಪ್ರಕಾರ ಆ ಸಬ್ಜೆಕ್ಟ್ ಎಷ್ಟಿದೆ ಅಷ್ಟು ಎಲೆಗಳನ್ನ ನಾವು ಅಲ್ಲಿಂದ ತಕ್ಕೋಬೇಕು. ತಕೊಂಡ ನಂತರ ಅದನ್ನ ಶುದ್ಧ ನೀರಿನಿಂದ ತೊಳೆದ್ಬಿಟ್ಟು ಒಣ ಬಟ್ಟೆಯಿಂದ ಒರೆಸಿ ನಿಮ್ಮ ಮಕ್ಕಳ ಹೆಸರುಗಳನ್ನ ಅದ್ರ ಮೇಲೆ ಬರಿಬೇಕು. ಇಲ್ಲಾಂದ್ರೆ ಸ್ಟೂಡೆಂಟ್ ತಾನೇ ಮಾಡ್ತಿದ್ರೆ ವಿದ್ಯಾರ್ಥಿ ತನ್ನ ಹೆಸರನ್ನ ತಾನು ಫಸ್ಟ್ಗೆ ಬರಿಬೇಕು. ಹೆಸರನ್ನ ಬರೆದಾದ ನಂತರ ಕೆಳಗಡೆ ಏನ್ ಬರಿಬೇಕು, ಡೇಟ್ ಆಫ್ ಬರ್ತ್ ಬರೆದಾದ ನಂತರ ನೆಕ್ಸ್ಟ್ ಬರಿಬೇಕಾದಂತದ್ದು ಟೈಮ್ ಗೊತ್ತಿದ್ರೆ ಟೈಮ್ ಬರೀರಿ. ಗೊತ್ತಿಲ್ಲದೆ ಇದ್ದಾಗ ರಾಶಿ ನಕ್ಷತ್ರ ಗೊತ್ತಿರುತ್ತಲ್ಲ, ಇವಾಗ ಕುಂಡ್ಲಿ ತೆಗೆದಿರ್ತೀರಾ, ಆ ರಾಶಿ ನಕ್ಷತ್ರ ಕೂಡ ಆ ಎಲೆ ಮೇಲೆ ಚಿಕ್ಕದಾಗಿ ಬರಿಬೇಕು. ಬರೆದ್ಬಿಟ್ಟು ದೇವರ ಎದುರಿಗೆ ಇಟ್ಬಿಟ್ಟು, ದೇವಸ್ಥಾನ ಅಂದ್ರೆ ನಿಮ್ಮ ಮನೆ ಜಗಲಿ ಇರತ್ತಲ್ಲ, ಪೂಜೆ ಮಾಡುವಂತ ಪ್ಲೇಸು, ದೇವರ ಎದುರಿಗೆ ಆ ಎಲೆಗಳನ್ನ ಇಡಿ. ಪ್ರತಿಯೊಂದು ಎಲೆ ಮೇಲೆ ಬರಿಬೇಕು. ಬರೆದ್ಬಿಟ್ಟು ಅಕ್ಷತೆ, ಕುಂಕುಮ, ಅರಿಶಿನ, ತುಪ್ಪದ ದೀಪವನ್ನ ಬೆಳಗಿ, ಇಲ್ಲಾಂದ್ರೆ ನಾರ್ಮಲ್ ಆಗಿರುವಂತ ದೀಪವನ್ನ ಬೆಳಗ್ಬಿಟ್ಟು ಧೂಪ ದೀಪವನ್ನ ತೋರಿಸಿ ಸಂಕಲ್ಪ ಮಾಡ್ಕೊಳ್ಳಿ, ಸ್ಕೋರ್ ಜಾಸ್ತಿ ಆಗ್ಲಿ, ಎಲ್ಲಾ ಎಕ್ಸಾಮು ಕ್ಲಿಯರ್ ಆಗ್ಬಿಟ್ಟು ಎಲ್ಲಾ ರೀತಿಯಿಂದ ಸಪೋರ್ಟ್ ಸಿಗ್ಲಿ ಎಜುಕೇಶನ್ಗೆ ಅಂತ ಹೇಳಿ, ಅದಾದ ನಂತರ ಮನಸ್ಸಿನಲ್ಲಿ ಒಂದು ಮಂತ್ರವನ್ನ ಹೇಳ್ಕೊಳ್ಬೇಕಾಗತ್ತೆ. ಎಷ್ಟು? 108 ಬಾರಿ ಸರಸ್ವತಿಗೆ ಪ್ರೇ ಮಾಡಬೇಕು. ಸಂಕಲ್ಪ ಆದ ನಂತರ ಪ್ರೇ ಮಾಡ್ಕೊಳ್ಳಿ, ಸ್ಕೋರ್ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ ಮಂತ್ರವನ್ನ ಹೇಳಿ, ಓಂ ಐಂ ನಮಃ, ಓಂ ಐಂ ನಮಃ, ಓಂ ಐಂ ನಮಃ. ಈ ಮಂತ್ರವನ್ನ 27 ಬಾರಿ ಹೇಳ್ಬೇಕು. ಸಾಧ್ಯ ಆದ್ರೆ 108 ಹೇಳೋದು ತುಂಬಾನೇ ಒಳ್ಳೇದು. ಇಲ್ಲಾಂದ್ರೆ ಕನಿಷ್ಠ ಅಂದ್ರೆ ಅಟ್ಲೀಸ್ಟ್ ನಾವು ಒಂದು 27 ಬಾರಿ ಆದ್ರೂ ಈ ಮಂತ್ರವನ್ನ ಹೇಳ್ಬೇಕು. ಹೇಳಿ ಆದ ನಂತರ ಎಷ್ಟು ಸಬ್ಜೆಕ್ಟ್ಸ್ ಇದೆ ಅಷ್ಟು ಎಲೆಗಳ ಮೇಲೆ ನೀವೆಲ್ಲ ಬರ್ದಿರ್ತೀರಾ. ಆಮೇಲೆ ಮಂತ್ರ ಹೇಳಿ ಆದ ನಂತರ ಆ ಎಲೆಗಳನ್ನ ತಗೊಂಡ್ಬಿಟ್ಟು ಪ್ರತಿಯೊಂದು ಈ ನಮ್ಮ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ದಲ್ಲಿ ಇಡಿ, ಇಲ್ಲಾಂದ್ರೆ ನೋಟ್ ಬುಕ್ ಇದ್ರೆ ನೋಟ್ ಬುಕ್ ದಲ್ಲಿ ಇಡಿ. ಅದನ್ನ ಇಡುವುದರಿಂದ ಇಷ್ಟೊಂದು ಪಾಸಿಟಿವ್ ವೈಬ್ಸ್ ಬಂದ್ಬಿಟ್ಟು ಓದಿದ್ದು ಗ್ರಾಸ್ಪಿಂಗ್ ಅಂದ್ರೆ ನೆನಪಿನಲ್ಲಿ ಉಳಿಯೋದಿರ್ಬೋದು, ಎಕ್ಸಾಮ್ಗೆ ಸಪೋರ್ಟ್ ಸಿಗೋದಾಗಿರ್ಬೋದು, ಕಾನ್ಸಂಟ್ರೇಷನ್ ಹೆಚ್ಚಾಗೋದಾಗಿರ್ಬೋದು. ಆಮೇಲೆ ಲಾಸ್ಟ್ ಇಯರ್ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಈ ವರ್ಷ ಈ ರೆಮಿಡಿಯನ್ನ ಮಾಡ್ಕೊಂಡ ನಂತರ ಎಷ್ಟು ಸ್ಕೋರ್ ಆಗುತ್ತೆ, ಆವಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಅದ್ರ ರಿಸಲ್ಟ್ ಸಿಕ್ಬಿಡತ್ತೆ. ಇಷ್ಟೊಂದು ಸಿಂಪಲ್ ಪರಿಹಾರವನ್ನ ಮಾಡ್ಕೊಂಡು ನೀವು ಇದ್ರ ಫಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲೆ ಮೇಲೆ ಬರಿಬೇಕಾದ್ರೆ ಗ್ರೀನ್ ಇಂಕ್ ಅಥವಾ ಮಾರ್ಕರ್, ಗ್ರೀನ್ ಮಾರ್ಕರ್ ಬರುತ್ತಲ್ಲ, ಆ ಮಾರ್ಕರ್ ಪೆನ್ನನ್ನ ಯೂಸ್ ಮಾಡಿಬಿಟ್ಟು ಬರಿಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.